ನನಗೆ ಅರ್ಥ ಆಗದೆ ಇರೋದು ಏನಿದೆ ಶಿವಪ್ರಸಾದ್? ಭಗವಂತ, ಅನ್ನದ ಮಹತ್ವ ಏನು ಅಂತ ತಿಳಿಸೋದಕ್ಕೆ ನೀನು ರೈತನಾಗಿ ಭೂಮಿಗೆ ಬಂದ್ಯಾ? ಶಿವಪ್ರಸಾದ್, ರೈತ ಭಗವಂತನಾಗಿ ಭೂಮಿಗೆ ಬಂದು ಅದೆಷ್ಟೋ ವರ್ಷಗಳಾಗಿವೆ. ಆದರೆ ನಿಮ್ಯಾರ ಕಣ್ಣಿಗೂ ಕಂಡಿಲ್ಲ ಅಷ್ಟೇ. ಹೌದು ಭಗವಂತ, ಹಸುವನ್ನ ನೀಗಿಸೋ ರೈತನೇ ದೇವರು ಅಂತ ನನಗೆ ಗೊತ್ತಿತ್ತು. ಆದ್ರೆ ಈಗ ಮನದಟ್ಟಾಯ್ತು, ಮನಸ್ಸಿಗೆ ಮುಟ್ತು. ಇದು ಕೇವಲ ನಿನಗೆ ನಿನ್ನ ಕುಟುಂಬದವರಿಗೆ ಮನದಟ್ಟಾದ್ರೆ ಸಾಲದು. ರೈತನ ಶ್ರಮ, ಅವನ ಬೆಲೆ ಪ್ರತಿಯೊಬ್ಬರಿಗೂ ಮನದಟ್ಟಾಗಬೇಕು, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಅವನು ಹಸಿರ ಜೊತೆಗೆ ಉಸಿರು ಬೆಸೆದುಕೊಂಡ, ಹಸಿರ ಉಳಿಸಿ ಹಸಿವ ತಣಿಸಿ ಹೆಸರೇ ಕೇಳದೆ ಕೆಸರಿನೊಂದಿಗೆ ಬದುಕು ಕಟ್ಟಿಕೊಂಡಿರುವ ಕೆಂದಾವರಿಯೇ ನಮ್ಮ ರೈತ. ನೀವೆಲ್ಲ ಕೆಲಸ ಮಾಡುವ ಜಾಗಕ್ಕೆ ಪಾದರಕ್ಷೆಯನ್ನು ಧರಿಸಿಯೇ ಹೋಗಬೇಕು. ಆದರೆ ಕೆಲಸ ಮಾಡುವ ಜಾಗಕ್ಕೆ ಪಾದರಕ್ಷೆಯನ್ನೇ ಸೋಕಿಸದೆ ಕಾರ್ಯನಿರ್ವಹಿಸುವ ಏಕೈಕ ಕೆಲಸಗಾರ ರೈತ. ಹೆತ್ತ ತಾಯಿಗೂ ಮಿಗಿಲಾಗಿ ಭೂಮಿ ತಾಯಿಯನ್ನ ಗೌರವಿಸುವ ಏಕೈಕ ಶ್ರಮಜೀವಿ ರೈತ. ತಾನು ಹಸುವಲ್ಲಿದ್ರು ಹಸಿದು ಬಂದವರನ್ನು ತನ್ನವರಂತೆಯೇ ಕಂಡು ಅನ್ನ ನೀಡೋ ಅನ್ನಪೂರ್ಣೇಶ್ವರಿಯ ಉತ್ತರಾಧಿಕಾರಿಯೇ ರೈತ. ನೀವು ತಿನ್ನೋ ಪ್ರತಿಯೊಂದು ಅನ್ನದ ಅಗಳಿನ ಹಿಂದೆ ಎಷ್ಟೋ ರೈತರ ಶ್ರಮವಿದೆ. ನಿಮ್ಮೆಲ್ಲರ ಮನೆಯಲ್ಲೂ ಅನ್ನ ಬೇಯುತ್ತಿದ್ದರೆ, ನಿಮ್ಮೆಲ್ಲರ ಹಸಿವು ಕಾಲಕಾಲಕ್ಕೆ ನೀಗುತ್ತಿದ್ದರೆ ಅದಕ್ಕೆ ಕಾರಣ ರೈತ. ಶಿವಪ್ರಸಾದ್, ಒಂದು ಗಂಟು ಅಕ್ಕಿ ಬೆಳೆಯಲು ನೀನು ನಿನ್ನ ಕುಟುಂಬದವರು ಸೋತು ಸುಣ್ಣವಾದಿರಿ. ಆದರೆ ನಮ್ಮ ರೈತ ಅದೆಷ್ಟೋ ಚೀಲ ಅಕ್ಕಿ ಬೆಳೆದು ಮಾರುಕಟ್ಟೆಯವರೆಗೆ ಸಾಗಿಸಲು ಅದೆಷ್ಟು ಬೆವರು, ಅದೆಷ್ಟು ಹನಿ ರಕ್ತವನ್ನು ಸುರಿಸುತ್ತಾನೆಂದು ಅವನಿಗೆ ಮಾತ್ರ ಗೊತ್ತು. ಇದರ ಮಧ್ಯೆ ಮಳೆ, ಗಾಳಿ, ಕ್ರಿಮಿ, ಕೀಟ ಇವುಗಳ ಸಮಸ್ಯೆ ಎಲ್ಲವನ್ನೂ ದಾಟಿ ನಿಮ್ಮ ಮನೆಗೆ ಒಂದು ಕಾಳು ಅಕ್ಕಿ ತಲುಪುತ್ತದೆ ಎಂದರೆ ಅದಕ್ಕೂ ಕೂಡ ರೈತನ ಕಠಿಣ ಪರಿಶ್ರಮವೇ ಕಾರಣ. ಹಾಗಾಗಿ ಅನಿವಾರ್ಯ ಸಂದರ್ಭದಲ್ಲಿ ಅನ್ನ ಚೆಲ್ಲುವ ಮುನ್ನ ಅನ್ನಪೂರ್ಣೇಶ್ವರಿಗೆ ಕ್ಷಮೆ ಕೇಳದಿದ್ದರೂ ಅನ್ನ ಬೆಳೆಯುವ ರೈತನಿಗೆ ಕ್ಷಮೆ ಕೇಳಲೇಬೇಕು. ನಿಮ್ಮ ಮಕ್ಕಳಿಗೆ ಹಣ್ಣು, ತರಕಾರಿ, ಸೊಪ್ಪು, ಧಾನ್ಯ ಇವುಗಳನ್ನು ದೂರದರ್ಶನದಲ್ಲೋ ಮಾರುಕಟ್ಟೆಯಲ್ಲೋ ಪರಿಚಯ ಮಾಡೋ ಬದಲು ನೇರವಾಗಿ ರೈತನ ಕಾರ್ಯಕ್ಷೇತ್ರವಾದ ಹೊಲ ಗದ್ದೆಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸಿದರೆ ಅವರಿಗೂ ಕೂಡ ರೈತನ ಶ್ರಮ ಏನು ಎಂದು ಅರ್ಥವಾಗುತ್ತದೆ. ರೈತ ನೇಗಿಲ ಹಿಡಿದು ತಾಳ್ಮೆಯಿಂದ ಕಾಯುತ್ತಿರೋ ಬಲರಾಮ, ತಾಳ್ಮೆಯನ್ನೇ ಅಸ್ತ್ರವನ್ನಾಗಿಸಿ ಸಮಯ ಸಂದರ್ಭವನ್ನ ನೋಡಿ ಸೂಕ್ತವಾದ ಪ್ರತಿಕ್ರಿಯೆ ನೀಡೋ ಶ್ರೀರಾಮ. ಭಗವಂತ, ನೀನು ಹೇಳಿದ ಒಂದೊಂದು ಮಾತು ಅಪ್ಪಟ ಸತ್ಯ. ಆದರೆ ನನಗೊಂದು ಡೌಟು. ಈ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡ್ತಾರೆ, ಬೆಳೆಗೆ ಪರಿಹಾರ ಕೊಡ್ತಾರೆ. ಇದರಿಂದ ರೈತರಿಗೆ ಅನುಕೂಲ ಇಲ್ವಾ? ರೈತನಿಗೆ ಪ್ರಕೃತಿ ಕೈ ಹಿಡಿದರೆ ಸಾಕು, ಅವನು ಸರ್ಕಾರಕ್ಕೆ ಸಾಲ ಕೊಡಬಲ್ಲ ಕುಬೇರನಾಗ್ತಾನೆ. ಅವನಿಗೆ ಬೇಕಾಗಿರುವುದು ಸಾಲ ಮನ್ನಾ ಅಲ್ಲ, ಆಧುನಿಕ ವ್ಯವಸಾಯದ ಬಗೆಗಿನ ಸಾಮಾನ್ಯ ಜ್ಞಾನ. ಅವನಿಗೆ ಬೇಕಾಗಿರುವುದು ಬೆಂಬಲದ ಬೆಲೆಯಲ್ಲ, ರೈತಾಪಿ ಕಾರ್ಯದ ಬಗೆಗಿನ ಹಂಬಲದ ಬೆಲೆ. ಸೂರ್ಯನಿಗಿಂತ ಮೊದಲೇ ಕಾರ್ಯಪ್ರವೃತ್ತನಾಗುವ ಹಾಗೂ ಪಂಚಭೂತಗಳಾದ ಪೃಥ್ವಿ, ಅಪುಹು, ತೇಜೋ, ವಾಯು, ಆಕಾಶ ಇವರೆಲ್ಲರನ್ನೂ ತನ್ನ ಕಾರ್ಯದಲ್ಲಿ ಬಳಸಿಕೊಂಡು ಅವರನ್ನೂ ಕೂಡ ಸಹೋದ್ಯೋಗಿಗಳನ್ನಾಗಿ ಮಾಡಿಕೊಂಡಿರುವ ಏಕೈಕ ಉದ್ಯಮಿ ನಮ್ಮ ರೈತ. ರೈತ ಬೆಳೆದ ಬೆಳೆಗೆ ಬೆಲೆ ನೀಡುವುದರ ಜೊತೆಗೆ ರೈತನಿಗೂ ಬೆಲೆ ನೀಡಿದರೆ ನಾನು ತೃಪ್ತನಾಗುತ್ತೇನೆ. ರೈತ ಕೇವಲ ದೇಶದ ಬೆನ್ನೆಲುಬಲ್ಲ, ನಮ್ಮ ದೇಶದ ನಾಗರಿಕರ ಹೊಟ್ಟೆಪಾಡಿನ ರಾಯಭಾರ. ಈ ಹೊಸ ಸಂವತ್ಸರದಲ್ಲಿ ಹೊಸತನದ ಪಾಠವೇ ಇದೆ. ಹಳೆಯ ದಿನಗಳನ್ನು ಮರೆತು ಕಲಿತ ಪಾಠವನ್ನು ನೆನಪಿನಲ್ಲಿಟ್ಟುಕೊಂಡು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ಕಡೆಯ ಮಾತು, ನಿಮಗೆ ಸಂಬಳ ಕೊಡುವ ಸಂಸ್ಥೆಗೆ
ವ್ಯಕ್ತಿಗೆ ಶ್ರೇಯಸ್ಸನ್ನು ಬಯಸಿ ನೀವು ನಮಸ್ಕರಿಸುವುದೇ ಆದರೆ ಅವರಿಗೂ ಅನ್ನ ಕೊಡುವ ರೈತನಿಗೆ ನಮಸ್ಕರಿಸುವುದು ನಿಮ್ಮ ಕರ್ತವ್ಯ. ಯುಗದ ಹಾದಿ ಯುಗಾದಿ ಹಬ್ಬವಾದರೆ ರೈತ ಜಗದ ಆದಿ. ಅಯ್ಯೋ ರೀ, ಬಾಗ್ಲು ತೆಗಿರಿ. ಅಯ್ಯೋ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ಸಂಸಾರ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತಪ್ಪ. ಪ್ಲೀಸ್ ರೀ, ಬಾಗ್ಲು ತೆಗಿರಿ ರೀ. ಮಾವ, ಬೇಗ ಬನ್ನಿ ಮಾವ ರೀ. ಅಯ್ಯೋ ಮಾವ, ಇವ್ರು ಆಗ್ಲಿದ್ದ ಬಾಗ್ಲು ತಟ್ಟಿದ್ರು, ಬಾಗ್ಲು ತೆಗಿತಾ ಇಲ್ಲ ನೋಡಿ. ಹೌದು, ಬಾಗಿಲು ಹಾಕೊಂಡ್ಬಿಟ್ಟಿದ್ದಾನ. ಲೋ ಶಿವು, ಲೋ ಶಿವ, ಲೇ ಬಾಗಿಲು ತೆಗಿಯೋ. ಲೇ ತುಂಬಾ ಭಯ ಆಗತ್ತೆ, ಬಾಗಿಲು ತೆಗಿಯೋ ಶಿವು. ರೀ, ಬಾಗ್ಲು ತೆಗಿರಿ. ಅಯ್ಯೋ, ಯಾರಾದ್ರೂ ಗಂಡಸರಿದ್ರೆ ಬನ್ರಪ್ಪ. ಬನ್ರಪ್ಪ. ಹಾಗನ್ಬೇಡಮ್ಮ, ಜನ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಸಾರಿ ಮಾವ. ಅಯ್ಯೋ, ಅಕ್ಕಪಕ್ಕದವ್ರು ಯಾರಾದ್ರೂ ಇದ್ರೆ ಬನ್ರಪ್ಪ. ನಮ್ಮ ಯಜಮಾನ್ರು ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಬಾಗ್ಲ ತೆಗಿತಾ ಇಲ್ಲ ರೀ. ಬಾಗ್ಲು ತೆಗಿರಿ. ಶಿವ, ಅಯ್ಯೋ ರೀ. ಶಿವ, ಅಮ್ಮ ಬರ್ಲಿಲ್ವಲ್ಲಮ್ಮ. ರೀ, ಏನಾಯ್ತು? ನಮ್ಮ ಯಜಮಾನ್ರು ಆಗ್ಲೇ ಸ್ನಾನಕ್ಕೆ ಹೋಗ್ತೀನಿ ಅಂತ ಬಾಗ್ಲ ಹಾಕೊಂಡವ್ರು, ಇನ್ನೂ ಬಾಗ್ಲು ತೆಗಿತಾ ಇಲ್ವೇ? ಅಯ್ಯೋ ದೇವ್ರೇ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಿ? ನಮ್ಮ ಬಸಣ್ಣನು ಕೂಡ ಅವ್ನ ಹೆಂಡತಿಗೆ ಹೆದರ್ಸಾಕ ಅವಾಗ ಹಿಂಗ್ ಮಾಡ್ತಿರ್ತಾನ. ಶಿವಪ್ಪಣ್ಣರು ಹಂಗ ಮಾಡಕತ್ತಾರ ಅಂತ ಕಾಣಿಸ್ತೈತಿ. ಇಲ್ಲ ಪವ್ಯ, ಇವ್ರು ಯಾವತ್ತೂ ಹೀಗ್ ಮಾಡ್ದವ್ರಲ್ಲ. ನಂಗೆ ಅದಕ್ಕೆ ಇಷ್ಟು ಗಾಬರಿ ಆಗ್ತಿರೋದು. ಅಮ್ಮ, ಕಾಶಿಗಾದ್ರೂ ಫೋನ್ ಮಾಡಮ್ಮ. ಆಗ್ಲೇ ಮಾಡಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ರೇ ರೇ, ಬಾಗ್ಲು ತೆಗಿರಿ, ಭಯ ಆಗ್ತಿದೆ, ಬಾಗ್ಲು ತೆಗಿರಿ. ಶಿವಪ್ಪಣ್ಣರ ರೇ, ಎಂತ ಶಿವರು ಇನ್ನು ಬಾಗಿಲು ತೆಗಿಲಿಲ್ಲ? ಇಲ್ಲ ಕಾಶ್ಯವ್ರ, ಅರ್ಧ ಮುಕ್ಕಾಲ್ ಗಂಟೆ ಆಯ್ತು, ಎಲ್ರು ಕೂಗ್ತಿದೀವಿ, ಆದ್ರೂ ಆ ಕಡೆಯಿಂದ ಏನು ಮಾತಾಡ್ತಾ ಇಲ್ಲ. ರೇ ಅಕ್ಕ, ಅಂತದ್ ಏನೇ ಹೇಳ್ದೆ ನೀನು ಬಾವಂಗೆ? ಅಯ್ಯೋ, ಆ ವಿಠಲ್ ಅವ್ರನ್ನ ನೋಡ್ರಿ, ಅವ್ರ ಸ್ನಾನಕ್ಕೆ ತುಂಬಾ ನೀರೇ ಬಳಸಲ್ಲ, ನೀವು ಇದೀರಾ ಅನ್ನಪ್ಪ ಅಷ್ಟೇ. ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡು ಆಗ್ಲೇ ಸ್ನಾನಕ್ಕೆ ಹೋದ್ರು. ಅರ್ಧ ಮುಕ್ಕಾಲ್ ಗಂಟೆ ಆಯ್ತು, ಏನ್ ಕೇಳಿದ್ರು ಬಾಗ್ಲೇ ತೆಗೀತಿಲ್ಲ. ಅಯ್ಯೋ ಗಿರ್ಜಮ್ಮ, ಹಂಗಲ್ಲ, ಗಂಡನ ಎದುರಿಗೆ ಬೇರೆ ಗಂಡಸರನ್ನ ಹೊಗಳಕ್ ಆಗ ಮಾರ್ರೆ. ಪಾಪ, ಆ ಗಂಡ ಜೀವ ಎಷ್ಟು ಬೇಜಾರು ಮಾಡ್ಕೊಂಡಿತ್ತೋ ಏನೋ. ಈಗ ಬೇರೆ ದಾರಿ ಇಲ್ಲ, ಬಾಗಿಲು ಒಡಿಕೆ. ಇಲ್ಲ ಅಂದ್ರೆ ಟೊಮೆಟೊ ಹೊಡಿಬೇಕಾಗ್ತದೆ ಮಾರ್ರೆ. ಕಾಶಿ ಸಾಹೇಬ್ರ, ನಗುನ ಬಾಗ್ಲ ಹೊಡಿರಿ. ನೋಡಿ, 1 2 3. ಬಾಗಿಲು ಉಳಿಸ್ಕೋಬೇಕು ಅಂತ ಬೇರೆ ಬಾಡಿ ಆದ್ರೂ ಪರವಾಗಿಲ್ಲ ಅಂತ ಬಾಗಿಲು ತೆಗೆದೆ. ಜಸ್ಟ್ ಮಿಸ್ಸು. ಮುಚ್ಚು ಬಾಯ್. ಸ್ನಾನ ಮಾಡ್ತಾ ಇದ್ದೆ, ನೀರ್ ನಿಂತೋಯ್ತು. ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ರೆ ಊರ್ ಜನನೆಲ್ಲ ಸೇರಿಸಿದ್ಯಾ? ಆಹಾ, ನಮ್ಮ ಏರಿಯಾ ಜನಕ್ಕೆ ಟೈಮ್ ಇಲ್ಲ ಅಂದ್ರು ಬೇರೆಯವ್ರ ವಿಷಯಕ್ಕೆ ಮೂಗ್ ತೋರ್ಸಕ್ಕೆ ಟೈಮ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ನಾನು ಶಾಲಲ್ಲಿ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆತ್ರಿ. ನೋಡ್ರಪ್ಪ, ರೀ, ಏನ್ರಿ ಇದು ಅವಸ್ಥೆ? ನೀರಿಲ್ದಿರೋ ವ್ಯವಸ್ಥೆ. ಒರ್ಸ್ಕೊಂಡೆ ಹೋಗ್ತೀನಿ ಆಫೀಸ್ಗೆ. ಗಿರ್ಜಮ್ಮ, ಬನ್ನಿ ಹಾಪ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಾವಿರೋದು ಯಾವ ಸಿಟಿನಲ್ಲಿ? ಸರ್, ಬೆಂಗಳೂರು ಸಿಟಿ ಸರ್. ಆದ್ರೆ ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ ಸರ್. ರಾಂಗ್.
ಇನ್ನೊಂದು ಚಾನ್ಸ್ ಕೊಡ್ತೀನಿ. ನಾವೆಲ್ಲರೂ ಇರೋದು ಯಾವ ಸಿಟಿನಲ್ಲಿ? ಐ ಥಿಂಕ್ ಗಾರ್ಡನ್ ಸಿಟಿ ಸರ್. ನೋ, ಯು ಆರ್ ರಾಂಗ್. ನಾವೆಲ್ಲ ಇರೋದು ವಾಟರ್ ಸ್ಕೇರ್ ಸಿಟಿನಲ್ಲಿ. ಬೆಂಗಳೂರಲ್ಲಿ ನೀರಿಲ್ಲ. ಸರ್, ರಾಜಕಾಲುವೆಗಳಲ್ಲಿ ನೀರುಗಳು ಜುಳು ಅಂತ ಹೋಯ್ತಾವೆ. ನೀವು ನೋಡ್ರೆ ನೀರುಗಳಿಲ್ಲ ಅಂತಿರಲ್ಲ ಸರ್. ಬಾಬು, ರಾಜ ಕೊಟ್ಟು ನೀರು ಕುಡಿಬೋದು, ಕಾಲುವೆ ನೀರು ಕುಡಿಬೋದು, ಕಾಲುವೆ ನೀರು ಕುಡಿಯೋಕ್ಕಾಗತ್ತೇನಯ್ಯ? ಇಲ್ಲ. ಅದನ್ನೇ ಸಾರ್ ಹೇಳ್ತಾ ಇರೋದು. ಪರವಾಗಿಲ್ಲ ಕಣ್ರಿ, ನಿಮ್ಗೂ ಸ್ವಲ್ಪ ಬುದ್ಧಿ ಇದೆ. ಆದ್ರೆ ವಿಷಯ ಅದಲ್ಲ. ಬಾಸು ಆರ್ಡರ್ ಮಾಡಿದ್ದಾರೆ, ಜೊತೆಗೆ ಗೌರ್ಮೆಂಟ್ ರೂಲ್ ಮಾಡಿದ್ದಾರೆ ನೀರನ್ನ ಕಡಿಮೆ ಬಳಸಬೇಕು ಅಂತ. ಕುಡಿಯಕ್ಕಾಗ್ಲಿ ತೊಳೆಯಕ್ಕಾಗ್ಲಿ 10 ಲೀಟರ್ ಪರ್ ಪರ್ಸನ್ ಅಂತ ಆರ್ಡರ್ ಮಾಡಿದ್ದಾರೆ. ಹುಡುಗಿರು ರೆಸ್ಟ್ ರೂಮ್ಗೆ ಅಂತ ಹೋಗ್ತಾರೆ, ಕರಡಿ ಮುಂದೆ ನಿಂತ್ಕೊಂಡು ಟ್ಯಾಪ್ ಆನ್ ಮಾಡ್ಕೊಂಡು ಲಿಪ್ಟಿಕ್ ಹಚ್ಕಂತ ನಿಂತಿರ್ತಾರೆ. 20 ರಿಂದ 22 ಲೀಟರ್ ನೀರು ಹೋಗ್ತಾ ಇರುತ್ತೆ. ಇದನ್ನ ಯಾರಿಗೆ ಹೇಳೋದು? ಆಫೀಸಲ್ಲಿ ಇನ್ನೂ ಕೆಲವರು ಮೈಗಳಿರ್ತಾರೆ, ರೆಸ್ಟ್ ರೂಮ್ಗೆ ಅಂತ ಹೋಗೋದು ನಿದ್ದೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಯಾರಾದ್ರೂ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಟ್ಯಾಪ್ ಆನ್ ಮಾಡ್ಕೊಂಡು ಒಳಗಿದೀವಿ ಅಂತ ತೋರಿಸ್ಕೊಳ್ಳೋದು. ಬರೀ ಇಷ್ಟಕ್ಕೆ ಇಡೀ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ 3.5 ಲಕ್ಷ ಲೀಟರ್ ನೀರು ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಇವತ್ತಿಂದ ನೋ ಆಫೀಸ್. ಆಫೀಸ್ ಇಲ್ಲ ಅಂತಂದ್ರೆ 5ನೇ ಕ್ಲಾಸ್ ಹುಡುಗರ ತರ ಆಡ್ತೀರ ನೀವು. ನೋಡಿ, ಆಫೀಸಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಇನ್ಮೇಲೆ ಮನೇಲಿ ಕೆಲಸ ಇರುತ್ತೆ, ಅಂದ್ರೆ ವರ್ಕ್ ಫ್ರಮ್ ಹೋಮ್. ಗಾಟ್ ಇಟ್? ಶಿವಪ್ರಸಾದ್ ಇಲ್ಲಿ ಆನ್ ದ ವೇ ಇದ್ದಾರೆ ಸರ್. ಅವ್ರ ಮನೇಲೇನೋ ನೀರಿನ ಸಮಸ್ಯೆ ಇತ್ತಂತೆ, ಅದಕ್ಕೆ ಬರೋದು ಲೇಟ್ ಆಗತ್ತೆ ಅಂತ ಮೆಸೇಜ್ ಮಾಡಿದ್ರು. ಓ ಹೌದಾ? ಅವನಿಗೆ ಹಾಗೆ ಆಫ್ ದಿ ವೇ ಮನೆಗೆ ಹೋಗಕ್ಕೆ ಹೇಳ್ಬಿಡು, ಮನೇಲಿ ಕೂತ್ಕೊಂಡೆ ಕೆಲಸ ಮಾಡ್ಲಿ. ನಾನು ಆಗಾಗ ಚೆಕ್ ಮಾಡ್ತಾ ಇರ್ತೀನಿ. ಮಕ್ಳ ಕೈಲಿ ಮೌಸ್ ಕೊಟ್ಟು ಆಟ ಆಡ್ಸೋದು, ನೆಟ್ವರ್ಕ್ ಇಶ್ಯೂ ಅಂತ ಡೌನ್ ಮಾಡ್ಕೊಂಡು ಊರೆಲ್ಲ ಸುತ್ತಾಡೋದು, ಇವೆಲ್ಲ ನನಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆಲ್ ಆಫ್ ಯು ಗೋ ಹೋಮ್. ಅಯ್ಯೋ, ನಮ್ಮನೆ ಹಿಂಗೆ ರುಬ್ತಾವನೆ. ಇನ್ನು ಶಿವಪ್ಪನ ಕತೆ ಏನೋ. ಅಲ್ಲ, ಶಿವಪ್ಪನ ಸೇಲ್ಸ್ಗಳನ್ನ ವರ್ಕ್ ಫ್ರಮ್ ಹೋಮ್ ಹೆಂಗೆ ಮಾಡ್ತಾನೆ ಏನೋ, ಆ ದೇವರೇ ಬಲ್ಲ. ಬಾಬು, ಕಂಡೋರ್ ಮನೆ ವಿಚಾರ ಮಾತಾಡೋದು ಮಹಾಪಾಪ. ನೋಡಿ, ನಮ್ಮ ಮನೆಗೆ ಹೋಗೋಣ. ಏನೋ ಹೊಸ ರೋಲ್ಸ ಏನದ? ಶೋರೆ, ಇನ್ಮೇಲೆ ಮನೆ ಮೇಲಲ್ಲ, ತಲೆ ಮೇಲೆ ನೀರು. ತಲೆ ನೀರ? ಪರವಾಗಿಲ್ಲ ಬಿಡಿ, ನಾನು ದಿನ ಬಿಟ್ಟು ದಿನ ತಲೆಗೆ ಸ್ನಾನ ಮಾಡೋದು. ಬಾವ, ನಿಮಗಲ್ಲ, ಎಲ್ರಿಗೂ ಸೇರ್ಸಿ ಹೇಳ್ತಿರೋದು. ಓ, ನೀವು ದಿನ ಬಿಟ್ಟು ದಿನ ತಲೆಗೆ ಸ್ನಾನ ಮಾಡೋದು? ಲೇ ಅಯೋಗ್ಯ, ಎಸ್. ಮೊದಲು ಮನೆಗೂ ಪೈಪಲ್ಲಿ ನೀರು ಕೊಡ್ತಿದ್ರಲ್ಲ, ಈಗ ಅದೆಲ್ಲ ಬಂದು ಬಕೆಟ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದ್ರೆ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ತಲೆ ಲೆಕ್ಕದಲ್ಲಿ ನೀರು ಕೊಡ್ತಾರಂತೆ. ಅಷ್ಟೇ ಅಲ್ಲ ಶಿವ ಅವರೇ, ಬಾತ್ರೂಮಿಗೂ ಮೀಟರ್ ಕನೆಕ್ಷನ್ ಕೊಡ್ತಾರ. ನೋ 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 ನೋ, ಇದಕ್ಕೆ ನಾನು ಒಪ್ಪಲ್ಲ. ನಾವು ನೀರನ್ನ ಗಂಗೆ ಕಾವೇರಿ ಅಂತ ಪೂಜೆ ಮಾಡ್ತೀವಿ, ಅಂತ ಪವಿತ್ರವಾದ ನೀರನ್ನ ಟಾಯ್ಲೆಟ್ ಕನೆಕ್ಟ್ ಮಾಡ್ತಾರ. ನಾನು ಒಪ್ಪೋದೇ ಇಲ್ಲ. ಬಾವಾ, ಅದ್ ಹಾಗಲ್ಲ. ಬಾತ್ರೂಮ್ ಪೈಪ್ಗೆ ಮೀಟರ್ ಕನೆಕ್ಟ್ ಮಾಡ್ತಾರಂತೆ. ನಾವು ಬಾತ್ರೂಮ್ ಅಲ್ಲಿ ಎಷ್ಟು ನೀರ್ನ ಸ್ನಾನಕ್ಕೆ ಬಳಸ್ತೀವಿ, ಕೈಕಲ್ ಮುಖ ತೊಳೆಯೋದಕ್ಕೆ ಬಳಸ್ತೀವಿ, ಟಾಯ್ಲೆಟಿಗೆ ಬಳಸ್ತೀವಿ ಅನ್ನೋದನ್ನ ಲೆಕ್ಕ ಹಿಡಿತಾರಂತೆ. ಓಹೋ, ಬಾತ್ರೂಮ್ ವರ್ಗೂ ಬೆಳೆದ್ ಬಿಡಿದಾರ ಇವರು. ಏನ್ ನಮ್ಗೇನ್ ಪ್ರೈವಸಿನೇ ಬೇಡವಾ? ಇದನ್ನ ನಾವು ಕೂಗಿ ಕೇಳ್ಬೇಕು. ಏಯ್ ದಡ್ಡ, ಹಾಗೆ ಕೂಗಿ ಕೇಳಕ್ ಹೋದ್ರೆ ಗಂಟ್ಲೊಳಗೆ ಪುನಃ ನೀರು ಕುಡಿಬೇಕು ಅನ್ಸತ್ತೆ. ಈಗ ಕುಡಿಯೋ ನೀರಿಗೂ ಕಂಟ್ರೋಲ್ ಮಾಡಿದ್ದಾರೆ. BPL ಕಾರ್ಡ್ ಇದ್ದವರೇ ಪುಣ್ಯವಂತರು. ಅವ್ರಿಗೆ 1 ಲೀಟ್ರು ಎಕ್ಸ್ಟ್ರಾ ನೀರು ಕೊಡ್ತಾರಂತೆ. ಅವ್ರಿಗೆ ಮಾತ್ರ ಯಾಕೆ ಎಕ್ಸ್ಟ್ರಾ? ಬಡವರಿಗೆ ಕೆಲವೊಂದು ಹೊತ್ತು ಊಟ ಸಿಗದೆ ಇದ್ದಾಗ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಳಕ್ಕಾದ್ರೂ ನೀರ್ ಬೇಕಲ್ವಾ, ಅದಕ್ಕೆ. ಅವ್ರಿವ್ರು ಬಂದ್ ಸೇರ್ಕೊಂಡು ಬೆಂಗಳೂರು ಹಾಳಾಗೋಯ್ತು. ಎಲ್ ನೋಡಿದ್ರು ಬೋರ್ ಡ್ರೈ ಆಗಿದೆಯಂತೆ. ಯಾಕಾದ್ರೂ ಈ ಜನ ಬೆಂಗಳೂರಿಗೆ ಬಂದ್ ಸೇರ್ಕೋತಾರೋ? ಛೆ, ತಪ್ಪು ಗೋರಿ, ತಪ್ಪು.
ನೀವು ಬಂದಿದ್ದೀರಾ, ನಾಳೆ ಇನ್ಯಾರೋ ಬರ್ತಾರೆ, ಬರ್ಲಿ, ಎಲ್ಲರೂ ನಮ್ಮ ಹಾಗೆ ಅಲ್ವಾ? ಆದರೆ ಬಂದ ಮೇಲೆ ಬರ್ತಾ ಇರೋರಿಂದ ಈ ಊರು ಹಾಳಾಗ್ತಿದೆ ಅನ್ನೋದಾಗ್ಲಿ ಅಥವಾ ಒಬ್ಬರಿಂದ ಈ ಊರಿಗೆ ಸಂಸ್ಕಾರ ಇದೆ ಅನ್ನೋದಾಗ್ಲಿ ಹೇಳಬಾರ್ದು. ನಮಗೆ ಉಸಿರು ಕೊಟ್ಟಿರೋದು ನಮ್ಮ ತವರೂರು, ಆದರೆ ನಮಗೆ ಹೆಸರು, ಆಸರೆ, ಜೀವನ ಕೊಟ್ಟು ಅನ್ನ ಕೊಡ್ತಾ ಇರೋದು ನಮ್ಮ ಬೆಂಗಳೂರು. ಹೇಳಬೇಕು ಅಂದರೆ ದಿನ ಮಲಗೋದಕ್ಕೆ ಮುಂಚೆ ಬೆಂಗಳೂರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮಲಗಬೇಕು. ಅದು ಗೌರವ ಕೊಡೋದು ಅಂದರೆ. ಸಾರಿ ಬಾವ, ಫ್ರಸ್ಟ್ರೇಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನೀರು ಬಂದಿದ್ರೆ ಇದೆಲ್ಲ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಅವ್ರಿ ಟ್ಯಾಂಕರಿಗೆ ಬುಕ್ ಮಾಡಿದೆ, ಒಂದಲ್ಲ ಒಂದಿನ ಬದತ್. ಏಯ್ ನೀನೇನು ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದಲ್ಲ ಒಂದು ದಿನ ಟ್ಯಾಂಕರ್ ಬರುತ್ತೆ ಅಂತ ಹೇಳ್ತೀಯಲ್ಲೋ, ಗೊತ್ತುಬಿಡ್ತೀನಿ ನೋಡು. ಮತ್ತಿನ್ನೆಂತ ಯಜಮಾನ್ರೆ, ಇವತ್ತು ಹೋಗಿ ಟ್ಯಾಂಕರ್ ಬುಕ್ ಮಾಡಿದೆ, ಟೋಕನ್ ನಂಬರ್ ಕೊಟ್ಟ. ಈಗ 60ನೇ ನಂಬರ್ ನಡೀತಿತ್ತಂಬ್ರಿ, ನಮ್ದು 418. ನಮಗೆ ನೀರು ಬಪ್ಪಕ್ಕೆ ಕಡಿಮೆ ಅಂದ್ರೂ 1 ವಾರ ಬೇಕು. ನಿಮಗೆ ಬಂತು ಕಾಣಿ ಮೆಸೇಜ್. ಓ, ಆಫೀಸ್ ಮೆಸೇಜು. ಆಫೀಸಲ್ಲಿ ನೀರಿನ ಅಭಾವ ಇರುವುದರಿಂದ ಇನ್ನು ಮುಂದೆ ಆಫೀಸ್ ಇರುವುದಿಲ್ಲ, ವರ್ಕ್ ಫ್ರಮ್ ಹೋಮ್. ಒಳ್ಳೇದಾಯ್ತಲ್ಲ, ಇನ್ಮೇಲೆ ಮನೇಲೆ ಆರಾಮಾಗಿರು. ಹೋ, ಮನೇಲಿ ಕುತ್ಕೊಂಡು ಚಡ್ಡಿಗಳನ್ನ ಹೇಗೆ ಮರಲಿ ನೀನು? ಒಳ್ಳೆ ಅಯ್ಯೋ, ಏನು ಮಾಡಲಿ? ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಆರಾಮಾಗಿರ್ತಾರೆ. ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತೀನಿ. ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದು, ಈಗ ವರ್ಕ್ ಫ್ರಮ್ ಹೋಮ್ ಆಗೋಯ್ತು. ಛೇ, ನೀರಿಲ್ಲ ಅಂತ ಆಫೀಸಿಂದ ಮನೆಗೆ ಓಡಿಸಿದ್ರು, ಮನೆಯಲ್ಲಿ ನೀರಿಲ್ಲ ಅಂತ ಇವಳಿನೆಲ್ಲಿ ಓಡಿಸ್ತಾಳೋ ಏನೋ. ಧರೆಯ ಹತ್ತಿ ಪುರಿಯುವಾಗ ಬದುಕಲೆಲ್ಲಿ ಓಡುವೆ ಅಂತ ಅಣ್ಣವರೇ ಹೇಳಿದ್ದಾರೆ. ಇಲ್ಲಿಗೆ ಅಂತ ಓಡಕ್ಕಾಗುತ್ತೆ? ಕರ್ಮ ಕರ್ಮ. ಯಾರಿಗೆ ಫಸ್ಟ್ ಮಾಡಲಿ? ಮಾರ್ಗಿಗೆ ಮಾಡ್ತೀನಿ. ಹಾಯ್ ಮಾರ್ಗಿ, ನಾನು ವಿಡಿಯೋ ಕಾಲ್ ಮಾಡಿದ್ದೀನಿ, ನೀನು ವಿಡಿಯೋ ಆನ್ ಮಾಡು. ಯಾಕೆಂದ್ರೆ ವಿಡಿಯೋ ಕಾಲ್ ಮಾಡಿ ಯಾರ್ಯಾರು ಹೇಗೆ ಕೆಲಸ ಮಾಡ್ತಿದ್ದೀರ ಚೆಕ್ ಮಾಡೋದಕ್ಕೆ. ಚೆಕ್ಕಿಂಗ್ ಕಾಲ್. ಬಂದ್ಯಾ? ಮನೇಲಿದ್ರು ಎಷ್ಟು ಮುದ್ದಾಗಿ ಕಾಣಿಸ್ತೀಯ ನೀನು. ನೀರು ಬೇಕಾದ್ರೆ ಹೇಳೋ, ಆನ್ಲೈನಲ್ಲಿ ಬುಕ್ ಮಾಡಿ ಕಳಿಸ್ಬಿಡ್ತೀನಿ. ಕೆಲವರು ವೀಕೆಂಡಲ್ಲಿ ಮಾತ್ರ ಬೀರ್ ಕುಡಿತಾರೆ, ಮುಂದಕ್ಕೆ ವೀಕೆಂಡಲ್ಲಿ ಮಾತ್ರ ನೀರು ಕುಡಿಬೇಕು ಅಂತ ಸರ್ಕಾರದವ್ರು ರೂಲ್ ಮಾಡಿಬಿಟ್ರೆ ಆಶ್ಚರ್ಯ ಏನೂ ಇಲ್ಲ. ನೀನು ಆರಾಮಾಗಿ ಕೆಲಸ ಮಾಡೋ, ನಾನು ಭಾಸ್ಕರ್ಗೆ ಫೋನ್ ಮಾಡಿಬಿಟ್ಟು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್. ಈಗ ಭಾಸ್ಕರ್ಗೆ, ಬಾಸ್ಕಿ ಏನಪ್ಪ ಮಾಡ್ತಾ ಇದೆಯಾ? ಓಕೆ ಓಕೆ ಓಕೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮನೇಲಿ ಹೆಂಡತಿ ಕಾಟ ನೋಡು, ಅದಕ್ಕೆ ಆಫೀಸಿಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಏನ ಹೊರಗೋಗ್ಬೇಕಾ? ಕೆಲಸ ಪೆಂಡಿಂಗ್ ಬಿದ್ದುಬಿಡ್ತೋ? ಅರ್ಜೆಂಟಾ? ಸರಿ ಸರಿ ಹೋಗ್ಬಿಟ್ಟು ಬಾ, ನಿನ್ನ ಕೆಲಸ ಶಿವ್ಗೆ ಹಾಕ್ಬಿಡ್ತೀನಿ. ಜಾಸ್ತಿ ಆಫ್ಲೈನಲ್ಲಿ ಇರ್ಬೇಡ. ಹ್ಞೂ, ಓಕೆ, ಬಾಯ್. ಇದೇನಪ್ಪ ಹೊಟ್ಟೆಲಿ ಗುಡುಗುಡು ಅಂತಿದ್ದೆ? ಯಾಕೆ ಅವಸರ ಆಗ್ತಾ ಇದೆಯಲ್ಲ? ಟಾಯ್ಲೆಟಲ್ಲಿ ನೀರು ಇದೆಯೋ ಇಲ್ಲಿ ಹೋಗೋತಿಲ್ಲ. ನೀರು ಬೇರೆ ಸ್ಕೇರ್ಸಿಟಿ. ಅಯ್ಯಮ್ಮ, ಅಯ್ಯೋ, ಶಿವಪ್ಪನ ಹೆಂಗ್ರಿ ಚಡ್ಡಿ? ಹಾಕೊಂಡು ನೀವು ಹೇಳಬೇಕು, ಎಲಾಸ್ಟಿಕ್ ಸರಿ ಇದೆಯಾ, ಕಲರ್ ಏನಾದರೂ ಫೇಡ್ ಆಗಿದೆಯಾ, ಅಥವಾ ಏನಾದರೂ ಹೋಲ್ಸ್ ಇದೆಯಾ, ಏನಾದರೂ ಡಿಫೆಕ್ಟ್ ಇದ್ರೆ ಇಲ್ಲಿ ನೋಡಿ ಕಸ್ಟಮರ್ ಕೇರ್ ನಂಬರ್, ನೀವು ಕಾಲ್ ಮಾಡ್ಬೋದು. ಶಿವಪ್ಪನ ನಾ ಕೇಳಿದ್ದು ಚಡ್ಡಿ ರೇಟ್ ರೀ. ಹುಬ್ಬಳ್ಳಿಯಾಗ ನಮ್ ಬೀಗರ್ದು ಲಗ್ನ ಐತ್ರಿ, ಬಂದ ಮಂದಿಗೆಲ್ಲ ಹೈರಿ ಕೊಡಕ ಒಂದ್ 100 ಚಡ್ಡಿ ಬೇಕ್ರಿ. ಸ್ವಲ್ಪ ಕಡಿಮೆ ರೇಟ್ ಮಾಡ್ಕೊಡ್ತೀರಿ? 100 ಚಡ್ಡಿ ಬೇಕಾ? ಹಾಂ ರೀ. ಆಹಾ, ಥ್ಯಾಂಕ್ ಯು ಬಸ್ಯ. ಆದರೆ ನನ್ನ ಹತ್ರ 100 ಚಡ್ಡಿ ಸಿಗಲ್ಲ. ಬೇಕಾದ್ರೆ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ತಗೋಬೋದು. ಏನಪ್ಪ ಇದು, ಒಂದು ತೊಟ್ಟು ನೀರೇ ಬರ್ತಾ ಇಲ್ಲ.
ಏನು ಮಾಡೋದು? ಹಾಂ, ಆನ್ಲೈನಲ್ಲಿ ನೀರು ಬುಕ್ ಮಾಡ್ತೀನಿ. ಹಲೋ, ಆನ್ಲೈನ್ ವಾಟರ್ ಸರ್ವಿಸ್ ಸರ್, ಅರ್ಜೆಂಟ್ ಆಗಿತ್ತು ಅಂತ ಟಾಯ್ಲೆಟಲ್ಲಿ ಕೂತ್ಬಿಟ್ಟಿದ್ದೀನಿ ಸರ್. ನೀರು ಬರ್ತಾ ಇಲ್ಲ. ಅರ್ಜೆಂಟಾಗಿ ಒಂದು 5 ಲೀಟ್ರು ನೀರು ಬೇಕಾಗಿತ್ತು. ಹಾಂ, ಎಕ್ಸ್ಟ್ರಾ ದುಡ್ಡಾದರೂ ಕೊಡ್ತೀನಿ ಸರ್. 15 ನಿಮಿಷ ಆಗುತ್ತಾ? ಆಗಲಿ ಆಗಲಿ ಆಗಲಿ. ಹಾಂ, 15 ನಿಮಿಷ ಇಲ್ಲೇ ಕೂತ್ಕೋಬೇಕೆ? ಏನು ಮಾಡಲಿ? ಹಾಂ, ಶಿವಪ್ರಸಾದ್ಗೆ ವಿಡಿಯೋ ಕಾಲ್ ಮಾಡಿ ನನ್ನ ವಿಡಿಯೋನ ಮ್ಯೂಟ್ ಮಾಡಿಕೊಂಡು ಅವನ ಕೆಲಸ ಹೇಗೆ ಮಾಡ್ತಿದ್ದೀನಿ ಅಂತ ಚೆಕ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಕಾಲ್ ಇಸ್ ಕಮಿಂಗ್. ಓ, ವಿಡಿಯೋ ಕಾಲು. ಬಾಸ್ ಯಾಕೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಏನಯ್ಯ, ಮನೆಯಿಂದ ಸೇಲ್ಸ್ ಮಾಡ್ತಾ ಇದೆಯಾ ಇಲ್ಲ ವರ್ಕ್ ಫ್ರಮ್ ಹೋಮು? ನಮ್ಮ ಮ್ಯಾನೇಜರ್ಗೆ ಏನೂ ಗೊತ್ತಾಗಿಲ್ಲ ಅಂತ ಮಲ್ಕೊಂಡಿದ್ಯಾ?